ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಡ್ರೆಸ್ ಟಾಪ್ ಮೆಟೀರಿಯಲ್ ತಂದು ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸಿದ್ನಲ್ಲ, ಈ ವಿಡಿಯೋದಲ್ಲಿ ಬಾಟಮ್ ಅಂದರೆ ಪ್ಯಾಂಟ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ, ಮೆಷರ್ಮೆಂಟ್ಗೆ ನಮಗೆ ಈ ಟಾಪ್ನ ಕೊಟ್ಟಿದ್ದಾರೆ. ಮೆಷರ್ಮೆಂಟ್ ಪ್ರಕಾರ ನಾನು ವಿತೌಟ್ ಕ್ಯಾಲ್ಕುಲೇಷನ್, ಏನು ಕ್ಯಾಲ್ಕುಲೇಷನ್ ಇಲ್ದಿರ ಮೆಷರ್ಮೆಂಟ್ ನಿಮಗೆ ಪ್ಯಾಂಟ್ನ ಕೊಟ್ಟಿದ್ದಾರೆ ಅಂದರೆ ಆ ಪ್ಯಾಂಟಲ್ಲಿ ನಾವು ಯಾವ ರೀತಿ ಮೆಷರ್ಮೆಂಟ್ ತೊಗೊಂಡು ಯಾವ ರೀತಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೂ ನಾಲೆಡ್ಜ್ ಇಲ್ಲ, ನನಗೆ ಕ್ಯಾಲ್ಕುಲೇಷನ್ ಎಲ್ಲ ಗೊತ್ತಾಗಲ್ಲ ಅನ್ನೋರು ಕೂಡ ಈಸಿಯಾಗಿ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತ ತುಂಬಾ ಈಸಿ ಮೆಥಡಲ್ಲಿ ನಾನು ಈ ಒಂದು ಮೆಷರ್ಮೆಂಟ್ ಪ್ರಕಾರ ಯಾವ ರೀತಿ ಕಟ್ ಮಾಡೋದು ಅಂತ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಪ್ಯಾಂಟ್ ತೊಗೊಂಡ್ರೆ ಪ್ಯಾಂಟಲ್ಲಿ ನಾವು ಲೆಂತ್ನ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಫ್ಲೋರ್ ಮೇಲೆ ಹಾಕೊಂಡು ನಾನು ಮೆಷರ್ಮೆಂಟ್ ತೊಗೊಂಡು ಯಾವ ರೀತಿ ಇದನ್ನು ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾವುದೇ ರೀತಿ ಕ್ಯಾಲ್ಕುಲೇಷನ್ ನಿಮಗೆ ಬೇಕಾಗಿಲ್ಲ. ಇದರ ಒಂದು ಮೆಷರ್ಮೆಂಟ್ ಪ್ಯಾಂಟ್ ಕೊಟ್ಟಿದ್ರೆ ಈಸಿಯಾಗಿ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಫ್ಯಾಬ್ರಿಕ್ನ ಈಗ ನಾನು ಫ್ಲೋರ್ ಮೇಲೆ ಹಾಕ್ಕೊಂಡು, ಈಗ ಆಲ್ರೆಡಿ ಇದು 4 ಫೋಲ್ಡಲ್ಲಿದೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅಳತೆ ಕೊಟ್ಟಿರುವಂಥ ಪ್ಯಾಂಟು ಎಷ್ಟು ಲೆಂತ್ ಇದೆ ಅಂತ ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆಗೆ ಸೈಡ್ಗೆ ನಾವು ಚೆಕ್ ಮಾಡ್ಕೋಬೇಕು. ಸೊ ಇದು ಈ ರೀತಿ ಸೈಡ್ಗೆ ನಾವು ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಮೆಷರ್ಮೆಂಟ್ ಅನ್ನೋದು ಸಿಗುತ್ತೆ. ನೋಡಿ, ಈ ರೀತಿ ನನಗೆ 34.5 ಬರ್ತಿದೆ. ಓಕೆನಾ? ಈಗ ಈ ಕಡೆ ಹಿಂಗೆ ಲೆಕ್ಕ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ಲೆಂತ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡಿಕೊಂಡು ಈ ಒಂದು ಸ್ಟ್ರೈಟ್ ಈ ರೀತಿ ಮೆಷರ್ಮೆಂಟ್ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಯಾವ ಕಡೆ ಜಾಸ್ತಿ ಬರ್ತಿದೆಯೋ ಆ ಕಡೆ ನಾನು ಫೋಲ್ಡಿಂಗ್ನ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಮೇಲೆ ಪಟ್ಟಿ ಕೊಡ್ತಿರಲ್ಲ, ಅದಕ್ಕೆ ಜಾಸ್ತಿ ಪೀಸಸ್ ಅಟ್ಯಾಚ್ ಬೇಡ ಅಂದರೆ ನೀವು ಈ ರೀತಿ ಲೆಂತ್ ಜಾಸ್ತಿ ಇರೋ ಕಡೆಗೆ ನೀವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಓಪನ್ ಈ ಕಡೆ ಇದೆ, ಕರೆಕ್ಟಾಗಿ ಲೆವೆಲ್ ಆಗಿದೆಯಾ ಕ್ಲಾತು ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ, 34.5 ಬೇಕು ನನಗೆ ಲೆಂತ್ ಅನ್ನೋದು. ಎಲ್ಲಿಗೆ ಬರುತ್ತೆ ನೋಡಿ, ಈ 34.5ಗೆ ನೀವು 2 ಇಂಚಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. 2 ಇಂಚಸ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಬಾಟಮಲ್ಲಿ ನಮ್ಗೆ 1.5 ಇಂಚು ಮೈನಸ್ ಆಗುತ್ತೆ ಫೋಲ್ಡಿಂಗ್ಗೆ, ಮತ್ತು ಮೇಲೆ 1/2 ಇಂಚು ಪಟ್ಟಿಗೋಸ್ಕರ ಬೇಕಾಗತ್ತೆ. ಹಾಗಾಗಿ 2 ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗತ್ತೆ. ನಾನು ಇಲ್ಲಿ 34.5 ಬರ್ತಿದೆಯಲ್ಲ, 36.5ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ನಾನು ಕ್ಲೋಸಿಂಗ್ ಮೇಲಕ್ಕೆ ಹಾಕ್ಕೊಳ್ತೀನಿ. ಓಕೆನಾ? ಈ ರೀತಿ ನೋಡಿ, ಈ ರೀತಿ ಕ್ಲೋಸಿಂಗ್ ಮೇಲಕ್ಕೆ ಹಾಕ್ಕೊಳ್ತೀನಿ. ಯಾಕೆ ಮೇಲಕ್ಕೆ ಹಾಕ್ಕೊಂಡೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ತೀನಿ. ಮಾರ್ಜಿನ್ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. ಎಲ್ಲ ಪೀಸು ಕೆಳಗಡೆ ನನಗೆ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, 36.5ಗೆ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. 36.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿಯಾಗಿ ಇಲ್ಲೂ ಕೂಡ 36 ಇಂಚಸ್ಗೆ ನೋಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ನೋಡಿ, 36.5ಗೆ ಸ್ಟ್ರೈಟ್ ಲೈನು ತೊಗೊಂಡೆ. ಇದು ಕ್ಲಾತ್ ಎಷ್ಟಿದೆಯೋ ಅಷ್ಟು ತೊಗೊಳ್ಳಿ. ಓಕೆನಾ? ನಮಗೆ ನೀಟಾಗಿ ಫ್ರಿಲ್ಸ್ ಅನ್ನೋದು ಬರುತ್ತೆ. ಎಷ್ಟಿದೆಯೋ ಅಷ್ಟು ತೊಗೊಳ್ಳಿ. ಅಷ್ಟು ತೊಗೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಲೆಗ್ ಹತ್ರ ಲೂಸ್ ಎಷ್ಟು ಬೇಕೋ ಚೆಕ್ ಮಾಡ್ಕೊಳ್ಳಿ. ನೋಡಿ, 6 ಇಂಚಸ್ ಇದೆ. ಅವ್ರು ಲೂಸ್ ಕೇಳಿದ್ದಾರೆ, ನಾನು 7 ಇಂಚಸ್ ಇಡ್ತಿದ್ದೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಡ್ತಾಯಿದ್ದೀನಿ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ಫುಲ್ ತೊಗೊಂಡು ನಾವು ಇಲ್ಲಿಂದ 2 ಇಂಚು ಮೈನಸ್ ಮಾಡ್ಕೊಳ್ಳಿ. ಆ ಕಡೆಯಿಂದ ನಮಗೆ 2 ಇಂಚಸ್ ಅಷ್ಟು ಮೈನಸ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟಾದಮೇಲೆ ಈಗ ನೋಡಿ, ಪ್ಯಾಂಟಲ್ಲಿ ನಾನೇನಿಗೆ ತೋರಿಸ್ತಿದ್ದೀನಿ ನಿಮಗೆ ಈ ರೀತಿ ಮಿಡ್ಲಲ್ಲಿ ನಿಮಗೆ ಎಷ್ಟು ಲೆಂತ್ ಬೇಕು ಚೆಕ್ ಮಾಡ್ಕೊಳ್ಳಿ. ನಾವು ಮೇಲೆ ಪೀಸ್ ಏನು ಅಟ್ಯಾಚ್ ಮಾಡಿದ್ದೀವೋ ಅದು ಕೆಳಗಡೆ ಮಿಡ್ಲಲ್ಲಿ ನಮಗೆ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಅದಕ್ಕಿಂತ 1 ಇಂಚ್ ನೀವು ಎಕ್ಸ್ಟ್ರಾ ತೊಗೊಳ್ಳಿ. ನೋಡಿ, 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಮೆಷರ್ಮೆಂಟ್ ಇಲ್ದಿರ, ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ದಿರ ನೀಟಾಗಿ ಬಿಗಿನರ್ಸು ಕೂಡ ಈಸಿಯಾಗಿ ನಾವು ಪ್ಯಾಂಟು ಮೆಷರ್ಮೆಂಟ್ ಪ್ಯಾಂಟ್ ಇದ್ದರೆ ನಾವು ಅಳತೆ ಮಾಡಿ ಕಟ್ ಮಾಡ್ಬೋದು. ನೋಡಿ, ಫ್ರೆಂಚ್ ಸ್ಕೇಲ್ ಯೂಸ್ ಮಾಡಿ ನಾನು ಶೇಪ್ನ ಕೊಟ್ಟೆ. ಈಗ ನೋಡಿ, ನಿಮಗೆ ಎಷ್ಟು ಬೇಕು ಅಂದರೆ ಕೆಲವ್ರಿಗೆ ಪಟೇಲ ಪ್ಯಾಂಟ್ ಥರ ಲೂಸಾಗಿ ಬೇಕಾಗುತ್ತೆ, ಕೆಲವರಿಗೆ ಅಷ್ಟು ಲೂಸ್ ಬೇಡ ಅಂತ ಹೇಳ್ತಾರೆ. ನೋಡಿ, ಪಟೇಲೆ ಥರ ಬೇಕು ಅಂದರೆ ನಿಮಗೆ ಈ ಮಾರ್ಕಿಂಗಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಒಳ್ಳೆ ಗೋಲ್ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ ಪ್ಯಾಂಟು. ಸೊ ಇಷ್ಟು ನನಗೆ ಲೂಸ್ ಬೇಡ ಅಂತಂದರೆ, ಈಗ ನನಗೆ ಕೊಟ್ಟಿರೋ ಕಸ್ಟಮರು ಅಷ್ಟು ಲೂಸ್ ಬೇಡ, ನನಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು, ಜಾಸ್ತಿ ಲೂಸ್ ಬೇಡ ಅಂತ ಕೇಳಿದ್ದಾರೆ. ಅವ್ರಿಗಾದರೆ ಈ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ.
ನೀವು ಇಪ್ಕೋ ಸ್ಕೇಲ್ ಯೂಸ್ ಮಾಡಿಕೊಂಡು ಕೂಡ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಇಪ್ಕೋ ಸ್ಕೇಲ್ನ ಸೆಟ್ ಮಾಡ್ಕೊಳ್ತಾ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಷ್ಟು ನಾನು ಕಟ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಪಟೇಲ ಪ್ಯಾಂಟ್ ಥರ ಬೇಕಂದರೆ ಆ ಕಡೆ ಮಾರ್ಕಿಂಗ್ ತೊಗೊಳ್ಳಿ. ನಿಮ್ಗೆ ಅಷ್ಟು ಲೂಸ್ ಬೇಡ ಅಂತಂದರೆ ನೀವು ಈ ಕಡೆ ಕೂಡ ಈ ರೀತಿ ಕೂಡ ಕಟ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸ್, ನಿಮಗೆ ಹೇಗೆ ಇಷ್ಟನೋ ಹಾಗೆ ತಗೊಳ್ಳಿ. ನಾನು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಡಲಿಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಆ ಕಡೆಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಳಿದ್ನಲ್ಲ, ಪಟೇಲಗಾದರೆ ಆ ಕಡೆ ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಅಷ್ಟು ಲೂಸ್ ಬೇಡ ಅಂದರೆ ಒಳಗಡೆ ಮಾರ್ಕಿಂಗ್ನ ಕಟ್ ಮಾಡ್ಕೊಳ್ಳಿ. ಇದು ಪೀಸ್ಗೆ ಮೇಲೆ ಪಟ್ಟಿನ ಕೊಡೋಕ್ಕೆ ಈಗ ನಾನು ಈ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ತುಂಬಾ ಈಸಿಯಾಗಿ ನೀವು ಒಂದು 5ರಿಂದ 10 ನಿಮಿಷ ಸಾಕು ನಿಮಗೆ ಕಟ್ಟಿಂಗ್ ಮಾಡೋಕ್ಕೆ. ಸ್ಟಿಚ್ಚಿಂಗು ಕೂಡ ಅಷ್ಟೇ, ನಿಮಗೆ ನೀವು ಕಲ್ತ್ಕೊಂಡಿದ್ದೆ ಆದರೆ ನಿಮಗೆ 10 ನಿಮಿಷದಲ್ಲಿ ನಾವು ಸ್ಟಿಚಿಂಗ್ನ ಮಾಡಿ ಮುಗಿಸ್ಬೋದು ಪ್ಯಾಂಟ್ದಾದರೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ನಮಗೆ ಸ್ಟಿಚಿಂಗ್ ಫಾಸ್ಟು ಕೂಡ ಆಗುತ್ತೆ. ಈ ಪ್ಯಾಂಟ್ ಸ್ಟಿಚ್ ಮಾಡ್ಕೊಳ್ಳೋಕೆ ಜಸ್ಟ್ 10 ಮಿನಿಟ್ಸ್ ಆದರೂ ಸಾಕು. ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಿ ತೋರಿಸ್ತಾ ಇರೋದಕ್ಕೆ ನನಗಿಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡಿದೆ. ನೋಡಿ ಈ ರೀತಿ ನಾವು ಫ್ಯಾಬ್ರಿಕ್ ಅನ್ನೋದು ಕಟ್ಟಾಗಿರುತ್ತೆ. ನೀವು ಸ್ವಲ್ಪ ಲೂಸ್ ಕಡಿಮೆ ಬೇಕು ಅಂದರೆ ಲೂಸ್ ಕಡಿಮೆ ಇಟ್ಕೊಳ್ಳಿ, ಅಗಲ ಬೇಕು ಅಂದರೆ ಅಗಲ ಇಟ್ಕೊಳ್ಳಿ, ನಿಮ್ಮ ಒಂದು ಚಾಯ್ಸು. ಇಷ್ಟಾದಮೇಲೆ ನೋಡಿ ಮೇಲೆ ಫೋಲ್ಡಿಂಗಲ್ಲಿ ನನಗೆ ಪಟ್ಟಿ ಅನ್ನೋದು ಇತ್ತಲ್ಲ, ಇದು 1.5 ಇಂಚು ಫೋಲ್ಡಿಂಗೋಸ್ಕರ, ಮೇಲೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇದು ಕಂಪಲ್ಸರಿ ನಾವು ಬಿಡಲೇಬೇಕಾಗತ್ತೆ, ಇಷ್ಟು ಸ್ಟಿಚಿಂಗ್ ಮಾರ್ಜಿನು. ಸೊ ಇದನ್ನು ಸೈಡ್ಗಿಟ್ಟರೆ ನಾವು ಪಟ್ಟಿಗೆ ನೋಡಿ, ಇದು ಫೋಲ್ಡಿಂಗಲ್ಲಿರೋದ್ರಿಂದ ನಮಗೆ ಪಟ್ಟಿ ಅನ್ನೋದು ಬೇಜಾನಾಗುತ್ತೆ. ನಮಗೆ ರೆಡಿ ಅನ್ನೋದು ನಮಗೆ 7 ಬೇಕು, ಅಲ್ಲೂ 2 ಇಂಚ್ ಆ್ಯಡ್ ಮಾಡ್ತೀನಿ. 9 ಇಂಚು ನನಗೆ ಬೇಕಾಗಿರೋದು. ಇಲ್ಲಿ ನನಗೆ 9 ಇಂಚಿಗಿಂತೂ ಜಾಸ್ತಿನೇ ಬಂದಿದೆ. ಸುತ್ತಳತೆ ವಿಡ್ತಲ್ಲಿ ನನಗೆ ಕಡಿಮೆ ಬರ್ತಿದೆ, ಹಾಗಾಗಿ ನಾನು ಪೀಸ್ನ ಕಟ್ಕೊಳ್ತೀನಿ. ನೋಡಿ ಇದೆಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನನಗಿಲ್ಲಿ 7 ಇಂಚ್ ಬರುತ್ತೆ. ನೋಡಿ ರೆಡಿ ಅನ್ನೋದು 7 ಇಂಚ್ ಬೇಕು. ನನಗೆ ಎಕ್ಸ್ಟ್ರಾ 2 ಇಂಚಸ್ ಬಿಟ್ಟರೆ ನನಗೆ 9 ಇಂಚಸ್ ಆಗುತ್ತೆ. ಸ್ಟಿಚಿಂಗ್ ಮಾರ್ಜಿನ್ಗೆ ಮೇಲೆ ಫೋಲ್ಡಿಂಗ್ಗೆ 2 ಇಂಚಸ್ ಬೇಕು. ನೋಡಿ ಇದಿನ್ನೂ ಜಾಸ್ತಿನೇ ಇದೆ. ನಾನು ಕರೆಕ್ಟಾಗಿ 9 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು 9 ಇಂಚಸ್ಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನಮಗೆ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆನೂ ಬೇಡ. ಆಗ ನಮಗೇನಾಗುತ್ತೆ ಅಂದರೆ ಪ್ಯಾಂಟ್ ಲೆಂತ್ ಆಗಿಬಿಡುತ್ತೆ, ಸ್ವಲ್ಪ ಪ್ಯಾಂಟ್ ಸಿಂಕ್ ಆಗುತ್ತೆ. ಸೊ ಹಾಗಾಗಿ ಒಂದು 1/2 ಇಂಚು ಇಲ್ಲ 1 ಇಂಚಷ್ಟು ನೀವು ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಕ್ಲಾತ್ ಸಿಂಕ್ ಆಗುತ್ತಾ ಇಲ್ವಾ ಅಂತ. ನೋಡಿ ಇದು ಅಷ್ಟು ಸ್ವಲ್ಪ ಲೂಸೇ ಇದೆ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರು ಅವರು. ನಾನು 22ನೇ ಇಡ್ತೀನಿ, ಯಾಕಂದರೆ ಸಿಂಕ್ ಆಗಬಹುದಲ್ಲ, ಹಾಗಾಗಿ ಇಲ್ಲಿ ನನಗೆ 20 ಬರ್ತಿದೆ. ಇನ್ನು 2 ಇಂಚು ನನಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಹಾಗಾಗಿ 2 ಇಂಚಿಗೆ ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಬೇಕು 23 ಬೇಕು, ನಂಗೆ 3 ಇಂಚಸ್ ಅಷ್ಟು ಬೇಕು. ನೋಡಿ ಇಲ್ಲಿ ಈ ಕ್ರಾಸ್ ಪಟ್ಟಿಯಲ್ಲಿ ನಾನು 3 ಇಂಚಸ್ ಅಷ್ಟು ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ. 3 ಇಂಚಸ್ ಇಲ್ಲದಿದ್ರೆ 1 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಅಟ್ಯಾಚ್ ಮಾಡ್ಕೋಬೇಕಲ್ಲ, ಸ್ಟಿಚ್ ಅಟ್ಯಾಚ್ ಮಾಡ್ಕೊಳ್ಳೋಕೆ 1/2 ಇಂಚ್ ಬೇಕಾಗುತ್ತೆ. ಇಲ್ಲೊಂದು 4 ಇಂಚಷ್ಟೇ ನೀವು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸಸ್ ಆದರೆ ಮತ್ತೆ ಬೇಕಾದ್ರೆ ನಾವು ನೋಡಿ ಈ ರೀತಿ ಕಟಿಂಗ್ ಅನ್ನೋದು ಮುಗೀತು. ನಾನಿಲ್ಲಿ 4 ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಪೀಸಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನನಗೆ ಬೇಕಾಗಿರೋದು ನೆಕ್ಸ್ಟು ಡೋರಿಗೆ ಅಂದರೆ ಪ್ಯಾಂಟಿಗೆ ಲಾಡಿ ಕಟ್ಕೊಳ್ತೀವಲ್ಲ, ಸೊ ಅದರದ್ದು ನನಗೆ ಕ್ಲಾತು ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನೀವು ಸ್ಯಾರಿ ಪೆಟ್ಟಿಕೋಟು ಕೂಡ ಈ ಒಂದು ದಾರಗಳನ್ನ ಹಾಕ್ಕೋಬೋದು. ಈಗ ಆಲ್ಮೋಸ್ಟ್ ವಯಸ್ಸಾದವರೆಲ್ಲ ಈ ಥರನೇ ಲಾಡಿ ಥರ ದಾರ ಕೇಳ್ತಾರಲ್ಲ, ಅವ್ರಿಗೆ ಈ ಥರ ನೀವು ಪೀಸಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ರೆ ಅವ್ರು ಕೂಡ ಖುಷಿ ಆಗ್ತಾರೆ. ಇಷ್ಟಾದಮೇಲೆ ನೋಡಿ ಪ್ಯಾಂಟ್ ಕಟ್ಟಿಂಗ್ ಎಲ್ಲ ಪೂರ್ತಿ ಮುಗೀತು. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಸ್ಟಿಚಿಂಗ್ಗೆ ಇದನ್ನು ಫಸ್ಟು ನಾನು ಪಟ್ಟಿ ಮತ್ತು ಡೋರಿಗೆ ಅಂದರೆ ಲಾಡಿಗೆ ತೆಗೆದಿರೋ ಬಟ್ಟೆ ಸೈಡ್ಗೆ ಇಟ್ಬಿಟ್ಟು ನೋಡಿ ಈ ಥರ ರೋಲ್ ಬರುತ್ತೆ, ಕ್ಯಾನ್ವಾಸ್ ರೋಲು. ನೀವು ಶಾಪಲ್ಲಿ ಕೇಳಿದ್ರೆ ಲೈನಿಂಗ್ ಎಲ್ಲ ತೊಗೊಳ್ತಿರಲ್ಲ, ಆ ಶಾಪಲ್ಲಿ ಕೇಳಿದ್ರೆ ಪ್ಯಾಂಟ್ ಕ್ಯಾನ್ವಾಸ್ ಅಂದರೆ ಅವ್ರು ಕೊಡ್ತಾರೆ. ಈ ರೀತಿ ರೋಲ್ ತೊಗೊಂಬಂದರೆ ಸುಮಾರು ಡ್ರೆಸ್ಸುಗಳಿಗಾಗುತ್ತೆ. ಎಷ್ಟು ಲೆಂತ್ ಬೇಕು ಚೆಕ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ, ಕ್ಯಾನ್ವಾಸ್ ಮೇಲೆ ಈ ರೀತಿ ಇಟ್ಟು 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. ಇದು ಕಂಪಲ್ಸರಿ. 1/2 ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಆ ಒಂದು ಕ್ಯಾನ್ವಾಸ್ ಅನ್ನೋದು 1 ಇಂಚ್ ಇದೆ. 1/2 ಇಂಚ್ ಇಲ್ಲಿ ಫಸ್ಟು ಫೋಲ್ಡಿಂಗಲ್ಲಾದರೆ ನೆಕ್ಸ್ಟ್ ಫೋಲ್ಡಿಂಗ್ 1 ಇಂಚ್ ಆಗಿರುತ್ತೆ. ಆಗ ನಮಗೆ ಫೋಲ್ಡಿಂಗಿಗಂತ 1.5 ಇಂಚ್ ಏನು ಬಿಟ್ಟಿದ್ದೀವೋ ಅದಲ್ಲಿ ಮುಗಿಯುತ್ತೆ. ನೋಡಿ ಇನ್ನೊಂದಕ್ಕೂ ನಾನು ಸೇಮ್ ಅದೇ ರೀತಿ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡೆ. ಇದಕ್ಕೂ ಕೂಡ 1/2 ಇಂಚಿಗೆ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು
ಈಗ ನೋಡಿ ಇದನ್ನ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ 1 ಇಂಚ್ ಫ್ಯಾಬ್ರಿಕ್ ಅನ್ನೋದು ಮುಗ್ದು ಹೋಗುತ್ತೆ. ಸ್ವಲ್ಪ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಟೈಟಾಗಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕು. ಇದಕ್ಕೂ ಕೂಡ ಸೇಮ್ ಅದೇ ರೀತಿ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಾರ್ನರ್ಗೆ ಹಾಕ್ಕೋಬೇಕು, ಕಿನಾರೆ ಸ್ಟಿಚ್ ಹಾಕ್ಕೋಬೇಕು. ಕಿನಾರೆ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಲುಕ್ ಅನ್ನೋದು ಬರುತ್ತೆ. ನೋಡಿ, ನಾವೆಷ್ಟು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ತೀವೋ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಕಾರ್ನರ್ಗೆ ಒಂದು ಸ್ಟಿಚ್ನ ಹಾಕ್ಕೊಂಡು ಸೆಂಟ್ರಲ್ ನೀವು ಜಿಗ್ಜಾಗ್ ಥರ ಆಗಿರ್ಬೋದು, ಇಲ್ಲ ಬೇರೆ ಥರ ಯಾವ ಥರ ಆದರೂ ನೀವು ಸ್ಟಿಚ್ನ ಹಾಕ್ಕೋಬೋದು. ನಾನಿಲ್ಲಿ ಈ ಕಡೆ ಕಿನಾರೆಗೆ ಒಂದು ಸ್ಟಿಚ್ ಹಾಕಿದ್ಮೇಲೆ ಮಿಡ್ಲ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ತೀನಿ. ನಾನು ಯಾವುದೇ ರೀತಿ ಇಲ್ಲಿ ಜಿಗ್ಜಾಗ್ ಸ್ಟಿಚ್ಚು ಆ ಥರ ಏನೂ ಹಾಕ್ತಾಯಿಲ್ಲ. ನಿಮಗೇನಾದರೂ ಟೈಮ್ ಇದ್ದರೆ ನೀವು ಸ್ವಂತಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈಗ ಸ್ಟಿಚಿಂಗ್ ಮುಗೀತು. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನೋಡಿ, ಉಲ್ಟಾ ಮೇಲೆ ನಾವು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸೀದಾ ಅನ್ನೋದು ಒಳಗಿದೆ, ಉಲ್ಟಾ ಮೇಲೆ ಇದೆ. ಇಲ್ಲಿ ನೋಡಿ, ನಾನು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ನಲ್ಲ, ಅದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಮೇಲೆ ಬರ್ತಾ 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 ನಮಗೆ 1/2 ಇಂಚಿಗೆ ಬಂದು ಎಂಡ್ ಮಾಡಬೇಕು. ಆವಾಗಲೇ ನಮಗೆ ಪ್ಯಾಂಟು ಹಾಕ್ಕೊಂಡ್ರೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ, ಕೂತ್ಕೊಳ್ಳೋಕ್ಕೆ ಎದ್ದೇಳೋಕ್ಕೆಲ್ಲ ಟೈಟ್ ಆಗೋಲ್ಲ. ಆ ರೀತಿ ಆಗಬೇಕು ಅಂದರೆ ನೀವು ಇಲ್ಲಿ 1 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ ಹೋಗ್ತಾ 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 ನೀವು 1/2 ಇಂಚಿಗೆ ತಂದು ಸ್ಟಾಪ್ ಮಾಡಿದ್ರೆ ನಿಮಗೆ ಟೈಟ್ ಅನ್ನೋದಾಗಲ್ಲ. ಕಂಫರ್ಟಬಲ್ ಆಗಿ ನೀವು ಕೂತ್ಕೊಂಡು ಎದ್ದೇಳ್ಬೋದು. ಕೆಳಗಡೆ ಎಲ್ಲ ಕೂತ್ಕೊಳ್ಳೋಕೆ ಹೋದರೆ ಪ್ಯಾಂಟಿಗೆ ಯೂಶ್ವಲಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೇಮ್ ಅದೇ ರೀತಿ ಇನ್ನೊಂದು ಪ್ಯಾಂಟ್ಗೂ ನಾನು ಅದೇ ರೀತಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿದ್ದೀನೋ 1 ಇಂಚು, ಸೇಮ್ ಆ 1 ಇಂಚಿಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ. ಬರ್ತಾ ಬರ್ತಾ ನನಗದು 1 ಇಂಚ್ ಆಗೋ ಥರ ನಾನು ನೀಟಾಗಿ ಶೇಪ್ನ ಕೊಟ್ಟು ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲಿ ಸ್ಟಿಚ್ನ ಲಾಕ್ ಮಾಡ್ಕೊಳ್ಳಿ, ಅಂದರೆ ನೀಟಾಗಿ ರಫ್ ಹೊಡ್ಕೊಳ್ಳಿ ಸ್ಟಿಚ್ನ. ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಎರಡೂ ಕಡೆ ನೀವು ರಫ್ ಹೊಡ್ಕೊಂಡ್ರೆ ನಿಮಗೆ ಸ್ಟಿಚ್ಚನ್ನು ಟೈಟಾಗಿ ಕೂರುತ್ತೆ, ಇಲ್ಲಾಂದರೆ ನಿಮಗೆ ಸ್ಟಿಚ್ ಅನ್ನೋದು ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದನ್ನು ಸೀದಾ ಮಾಡಿಕೊಂಡ್ರೆ ನೋಡಿ ನಮಗೆ ಈ ರೀತಿ ಕಾಣಿಸುತ್ತೆ. ಈಗ ಒಂದು ಸಲ ಇದನ್ನು ಟೈಟಾಗಿ ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡಾಗ ನಮಗೆ ಆ ಸ್ಟಿಚ್ಚಸ್ ಏನಾದರೂ ರಿಮೂವ್ ಆಗೋ ಚಾನ್ಸಸ್ ಇದ್ದರೆ ರಿಮೂವ್ ಆಗಿಬಿಡುತ್ತೆ. ಮತ್ತು ನಮಗಲ್ಲಿ ಹಿಡ್ದಂಗೆ ಬರೋಲ್ಲ, ಕ್ಲಾತು ನೀಟಾಗಿ ಫ್ರೀಯಾಗಿ ಬರುತ್ತೆ. ಈಗ ನೋಡಿ, ಈ ಸೀದಾ ಮೇಲಿರೋದೆಲ್ಲ ಇದನ್ನು ಓಪನ್ ಮಾಡ್ಕೊಳ್ಳಿ. ಈ ಕಡೆನೂ ಸೀದಾ, ಈ ಕಡೆ ಉಲ್ಟಾ ಇದೆ ನೋಡಿ. ನೀವು ಸೀದಾ ಮೇಲೆ ಸೀದಾ ನಿಟ್ಟು ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು. ಇದು 1/2 ಇಂಚ್ ಮಾರ್ಜಿನ್ ಅಷ್ಟೇ ಬಿಟ್ಟಿರ್ತೀವಿ, 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕಬೇಕು. ಸೀದಾ ಮೇಲೆ ಸೀದಾ ಇದೆ, ಆಪೋಸಿಟ್ ಡೈರೆಕ್ಷನಲ್ಲಿದೆ. ಇದು ನೋಡ್ಕೊಳ್ಳಿ, ನಾನು ಯಾವ ರೀತಿ ಕ್ಲಾತ್ನ ಇಟ್ಕೊಳ್ತೀನಿ ಅಂತ ನೋಡಿ ನೀವು ಅದೇ ರೀತಿ ಇಟ್ಕೋಬೇಕಾಗತ್ತೆ. ಬಿಗಿನರ್ಸ್ ಆದರೆ ಎಸ್ಪೆಷಲಿ ಕನ್ಫ್ಯೂಸ್ ಆಗಬೇಡಿ. ನೋಡಿ, ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಬಿಗಿನರ್ಸ್ ಆದರೆ ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಡ್ರೆಸ್ ಟಾಪ್, ಚೂಡಿದಾರ್ ಟಾಪ್ನ ಸ್ಟಿಚ್ ಮಾಡೋದು ಯಾವ ರೀತಿ, ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ಈಸಿ ಮೆಥಡಲ್ಲಿ ವೀಡಿಯೋನ ಹಾಕಿದ್ದೀನಿ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಬೇಕಾದರೆ ಲಿಂಕ್ನ ಹಾಕ್ತೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ. ಚೂಡಿದಾರ್ ಟಾಪ್ ಹೆಂಗೆ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಮತ್ತು ಪ್ಯಾಂಟ್ನ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಫ್ರಿಲ್ಸ್ನ ಹಿಡಿಯೋದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಫ್ರಿಲ್ಸ್ ಬೇಕು ಅನ್ನೋದು ಕೂಡ ನೋಡಿ. ಇಲ್ಲಿಂದ 7 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚ್ಗೆ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ನಾನು ಫ್ರಿಲ್ಸ್ನ ಇಟ್ಕೊಂಡೆ. ಫ್ರಿಲ್ಸ್ ಅನ್ನೋದು ಈವನ್ ಆಗಿ ಬರುತ್ತೆ ನಾವು ಮಾರ್ಕ್ ಮಾಡಿಕೊಂಡು ಫ್ರಿಲ್ಸ್ನ ಹಿಡಿಯೋದ್ರಿಂದ. ನೋಡಿ, ಈ ರೀತಿ ನೀಟಾಗಿ ನಾನು ಮಾರ್ಕ್ ಮಾಡಿ ಫ್ರಿಲ್ಸ್ನ ಹಿಡಿತಾ ಇದ್ದೀನಿ. ವೀಡಿಯೋನ ಆದಷ್ಟು ಸ್ಲೋ ಆಗಿ ನಾನು ಹಾಕ್ತಾಯಿದ್ದೀನಿ. ವೀಡಿಯೋ ಲೆಂತಿ ಆಗಬಹುದು ಅಂತ ನಾನು ಸ್ವಲ್ಪ ಸ್ಪೀಡ್ ಮಾಡೋದಷ್ಟೇ. ವೀಡಿಯೋ ಲೆಂತಿ ಆದರೆ ನೋಡೋರು ಸಹ ಫುಲ್ ವೀಡಿಯೋ ನೋಡಲ್ಲ ಅಂತ ಸ್ವಲ್ಪ ಸ್ಪೀಡಾಗಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫ್ರಿಲ್ಸ್ನ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ನಿಮಗೇನಾದರೂ ಫ್ರಿಲ್ಸ್ ಜಾಸ್ತಿ ಆಯಿತು ಅಂದರೆ ನೀವು ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು. ನೋಡಿ, ಸೇಮ್ ಅದೇ ರೀತಿ ಆ ಕಡೆಗೂ ಕೂಡ ಫ್ರಿಲ್ಸ್ ಡೈರೆಕ್ಷನ್ ನೋಡ್ಕೊಳ್ಳಿ, ಎದುರು ಬದ್ರು ಬರೋ ಥರ ಫ್ರಿಲ್ಸ್ನ ಇಟ್ಕೊಳ್ಳಿ. ನೋಡಿ, ಈ ರೀತಿ 1 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಫ್ರಿಲ್ನ ಕೊಟ್ಕೊಂಡೆ. ತುಂಬಾ ಚೆನ್ನಾಗಿ ಈ ಒಂದು ಪ್ಯಾಂಟ್ ಅನ್ನೋದು ಬಂತು. ಕಸ್ಟಮರ್ ಅಷ್ಟೇ ತುಂಬಾ ಖುಷಿಯಾಗಿ ಪ್ಯಾಂಟ್ನ ವೇರ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳಿದ್ರು. ಬಿಗಿನರ್ಸ್ ಆದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ, ಇಲ್ಲಾಂದರೆ ನೀವು 10 ರಿಂದ 15 ನಿಮಿಷದೊಳಗಡೆ ನಾವು ಪ್ಯಾಂಟ್ ಸ್ಟಿಚ್ಚಿಂಗ್ ಅನ್ನೋದು ಮುಗಿಸ್ಬಿಡ್ಬೋದು. ಮ್ಯಾಕ್ಸಿಮಮ್ 15 ನಿಮಿಷಕ್ಕೆ ಮುಗಿಸ್ಬೋದು. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ
ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಇಲ್ಲಿ ನನಗೆ ಸ್ವಲ್ಪ ಕಡಿಮೆ ಅನಿಸ್ತೈತೆ ವೇಸ್ಟಲ್ಲಿ. ಒಂದು ಫ್ರಿಲ್ನ ರಿಮೂವ್ ಮಾಡಿದೆ, ಅದನ್ನೇ ಚಿಕ್ಕದಾಗಿ ಫ್ರಿಲ್ನ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಫ್ರಿಲ್ ನನಗೆ ಈವನ್ ಆಗಿ ಬರಬೇಕಲ್ಲ, ಹಾಗಾಗಿ ನೋಡಿ ಒಂದೇ ಒಂದು ಫ್ರಿಲ್ನ ಇಟ್ಕೊಂಡೆ. ಕರೆಕ್ಟಾಗಿ ಈಗ ನನಗೆ ಮ್ಯಾಚ್ ಆಯಿತು. ನೋಡಿ ನೀಟಾಗಿ 22 ಬಂದರೆ ನನಗೆ ಸಾಕಾಗುತ್ತೆ. ಈಗ ನೋಡಿ ಈ ಪಟ್ಟಿ ತೊಗೊಳಲ್ಲ, ಈ ಪಟ್ಟಿಗೆ ಆ ಕಡೆ ಈ ಕಡೆ ಪೀಸ್ನ ಕೊಡಬೇಕು. ಸೊ ಆ ಕಡೆ ಈ ಕಡೆ ಪೀಸ್ನ ಯಾವ ರೀತಿ ಕೊಡಬೇಕು ಅಂತ ನೋಡೋಣ. ನೋಡಿ ಈ ರೀತಿ ಪೀಸ್ನ ಕೊಟ್ಟು ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕು. ಕೂಳೆ ಎಲ್ಲ ಪೀಸ್ ಕಡೆಗೆ ಹೋಗೋ ಥರ ಇಟ್ಟು, ಸೊ ಇನ್ನೊಂದಕ್ಕೂ ನೋಡಿ ನಾನು ಪೀಸ್ನ ಕಟ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಮೆಥಡಲ್ಲೂ ನಿಮಗೆ ಪ್ಯಾಂಟ್ನ ಕಟ್ ಮಾಡ್ಬೋದು. ಸೊ ಆ ಮೆಥಡ್ ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಇನ್ನೊಂದು ಮೆಥಡಲ್ಲೂ ಪ್ಯಾಂಟ್ ಕಟ್ಟಿಂಗ್ ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ ಈಗ ನೀಟಾಗಿ ರೀತಿ ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನಾನು ಕ್ಲಾತ್. ನೋಡಿ ಉಲ್ಟಾ ಮಾಡಿಕೊಂಡ್ರೆ ಈಗ ನಮಗೆ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸರಿ, ಹಿಪ್ ಲೆಂತ್ ಎಷ್ಟಿದೆ ಅಂತ ನನಗೆ 22 ರೆಡಿ ಬೇಕಾಗಿರೋದು. 23ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 2 ಇಂಚಸ್ಸು ನಾನು ಫೋಲ್ಡಿಂಗ್ಗೆ ಬಿಡ್ತೀನಿ. ಇನ್ನು ಕೆಳಗಡೆ ಈ ಕಡೆ ನಾನು ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲಿ ಸ್ಟಿಚ್ನ ರಫ್ ಹೊಡ್ಕೊಳ್ತೀನಿ. ರಫ್ ಹೊಡ್ಕೊಂಡು ನಾನು ಸ್ಟಿಚ್ನ ಕಂಟಿನ್ಯೂ ಮಾಡ್ತೀನಿ ಈ ರೀತಿ. ಈಗ ನೋಡಿ ಏನು ಮಾಡಬೇಕು ಅಂತ, ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ನಾವು ಡ್ರೆಸ್ಸಲ್ಲಿ ಸೈಡಿಗೆ ಯಾವ ರೀತಿ ಕೊಡ್ತೀವೋ ಫೋಲ್ಡಿಂಗು, ಆ ಫೋಲ್ಡಿಂಗ್ ಥರ ನಾವು ಈ ರೀತಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಸಮೇತ ನಾನು ಸ್ಟಿಚ್ನ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದು ಸಲ ಸ್ಟಿಚ್ ಮಾಡಿ ನೋಡಿ. ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಸೈಡ್ ಓಪನ್ ನಾವೇನು ಫೋಲ್ಡ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿ. ಇಷ್ಟ ಆಯ್ತಲ್ಲ. ಇಷ್ಟ ಆದಮೇಲೆ ಈಗ ನಾವು ಡೋರಿ ಇಡೋದಕ್ಕೆ ಯಾವ ರೀತಿ ನೋಡಿ ಫಿನಿಶಿಂಗ್ ಸಮೇತ ನಾವು ರೆಡಿ ಮಾಡ್ಕೊಳ್ತೀವಿ ಅಂತ ನೋಡ್ಬೋದು ನೀವು. ಫಸ್ಟಿಗೆ 1/2 ಇಂಚ್ ಫೋಲ್ಡ್ ಮಾಡ್ಕೋಬೇಕು, ಆಮೇಲೆ 1 ಇಂಚ್ಗೆ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಫಸ್ಟ್ 1/2 ಇಂಚಿಗೆ ಫೋಲ್ಡ್ ಮಾಡಿ, ಮತ್ತು 1 ಇಂಚಿಗೆ ಫೋಲ್ಡ್ ಮಾಡಿ. ನಮ್ಗೆ 1.5 ಇಂಚು ಮೇಲಕ್ಕೆ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಅದು ಕವರ್ ಆಗೋ ಥರ ನೀಟಾಗಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಲೆಗ್ಸ್ದು ಅಟ್ಯಾಚ್ ಮಾಡೋದಕ್ಕೆ ನೋಡಿ ಈ ರೀತಿ ನೀಟಾಗಿ ಡಬಲ್ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನೋಡಿದ್ರಲ್ಲ, ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಮೇಲೆ ಪಟ್ಟಿ ಅನ್ನೋದು ರೆಡಿ ಆಗೋಯ್ತು. ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ನೋಡಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 22 ಕರೆಕ್ಟಾಗಿ ಬಂದಿದೆ. ಈಗ ನಾನು ಪ್ಯಾಂಟ್ ಬಟ್ಟೆನ ತಗೊಳ್ತೀನಿ. ಪ್ಯಾಂಟ್ ಬಟ್ಟೆ ನೋಡಿ ಸೀದಾ ಇಟ್ಕೊಳ್ಳಿ, ಇದನ್ನು ಉಲ್ಟಾ ಹಾಕ್ಕೊಳ್ಳಿ. ನೋಡಿ ಪ್ಯಾಂಟ್ ಬಟ್ಟೆ ಸೀದಾ ಇಲ್ಲಿ, ಈ ಮೇಲೆ ಪಟ್ಟಿ ಅನ್ನೋದು ಉಲ್ಟಾ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಹಾಫ್ ಇಂಚ್ಗೆ ನೀಟಾಗಿ ಇಲ್ಲಿ ಸ್ಟಿಚ್ನ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ನಮಗೆ ಈಕ್ವಲ್ ಆಗಿ ಬರಬೇಕು, ಒಂದು ಹೆಚ್ಚು ಒಂದು ಕಡಿಮೆ ಆಗಿ ಬರಬಾರ್ದು. ಅದ್ರ ಜೊತೆಗೆ ನಮಗೆ ಇದಕ್ಕೆ ಡಬಲ್ ಸ್ಟಿಚ್ ಕಂಪಲ್ಸರಿ ಆಗಿರುತ್ತೆ. ನೋಡಿ ಸಿಂಗಲ್ ಸ್ಟಿಚ್ 1/2 ಇಂಚ್ ಮಾರ್ಜಿನ್ಗೆ ಹಾಕ್ಕೊಂಡಿದ್ದಾಯಿತು. ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೋಬೇಕಾಗತ್ತೆ. ಸೊ ಯಾರೆಲ್ಲ ಡ್ರೆಸ್ ಚೂಡಿದಾರ್ ಟಾಪ್ದು ಸ್ಟಿಚಿಂಗ್ ವೀಡಿಯೋ, ಕಟ್ಟಿಂಗ್ ವೀಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಅವರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಪ್ಯಾಂಟ್ ಅನ್ನೋದು ರೆಡಿ ಆಗೋಯಿತು. ರೆಡಿ, ನಮಗೆ 7 ಇಂಚ್ ಮೇಲೆ ಪಟ್ಟಿ ಅನ್ನೋದು ಬರ್ತಿದೆ. ಇಷ್ಟು ಪ್ಯಾಂಟ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋ. ಈ ಪ್ಯಾಂಟ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ನೀಟಾಗಿ ಸೆಟ್ ಆಯಿತು. ಈಗ ಈ ಪ್ಯಾಂಟಿಗೆ ನಾನು ಲಾಡಿನ ಸ್ಟಿಚ್ ಮಾಡ್ಕೋಬೇಕಲ್ಲ. ಸೊ ಲಾಡಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕ್ಲಾತ್ ನೋಡಿ ಈ ರೀತಿ ಕ್ಲಾತ್ನ ತೊಗೊಂಡಲ್ಲ, ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ 3 ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಅದನ್ನು ನೋಡಿ ಆ ಕಡೆ ಈ ಕಡೆ ಡಬಲ್ ಫೋಲ್ಡ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀವು ಹೇಳಿದ್ನಲ್ಲ ಆಗಲೇ ಸ್ಯಾರಿ ಪೆಟ್ಟಿಕೋಟುಗಳಿಗೆ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಕಿತ್ತೋಗಲ್ಲ, ನೀಟಾಗಿ ನಮಗೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಲಾಡಿನ ರೆಡಿ ಮಾಡಿಕೊಂಡೆ. ಸೊ ಇದಕ್ಕೆ ಒಂದು ಪಿನ್ನ ತೊಗೊಂಡು ನಾವೇನು ಸ್ಪೇಸ್ ಕೊಟ್ಟಿರ್ತೀವೋ ಅದಕ್ಕೆ ಸೇರಿಸ್ಕೊಡೋಣ. ನಾವು ಸ್ಟಿಚಿಂಗಿಗೆ ಈ ಒಂದು ಲಾಡಿ ಹಾಕೋದಕ್ಕೆ ಕ್ಲಾತ್ ಬಿಟ್ಟಿರ್ತೀವಲ್ಲ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು, ಸೊ ಅದಕ್ಕೆ ಈ ಒಂದು ಡೋರಿನ